ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಸಾಕಷ್ಟು ಕಡಿಮೆ ಆಗ್ತಾ ಇರುವಂಥದ್ದು, ರೈತರು ಸಾಕಷ್ಟು ಎಲ್ಲೋ ಚಿಂತೆಯಲ್ಲಿದ್ದಾರೆ. ಒಂದು ಕಡೆ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಬರ್ತಾ ಇಲ್ಲ, ಇನ್ನೊಂದು ಕಡೆ ನೆರೆಯು ಆರಂಭವಾಗ್ತಾ ಇದೆ. ಸೊ ರಾಜ್ಯದಲ್ಲಿ ಯಾವ ರೀತಿಯಾಗಿ ಮಳೆಯ ಪ್ರಮಾಣ ಇದೆ ಅನ್ನೋದನ್ನು ಹವಾಮಾನ ಇಲಾಖೆಯ ಹಿರಿಯ ವಿಜ್ಞಾನಿಗಳಾದಂಥ CS ಪಾಟೀಲ್ ಅವರಿದ್ದಾರೆ, ಅವರು ನಮಗೆ ಮಾಹಿತಿ ಕೊಡ್ತಾರೆ. ಸರ್, ಯಾವ ರೀತಿಯಾಗಿದೆ ರಾಜ್ಯದಲ್ಲಿ ಮಳೆಯ ಪ್ರಮಾಣ ಸದ್ಯ? ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಆಗಸ್ಟ್ 7 ಹಾಗೂ 8ರಂದು ಹಲವು ಕಡೆ ಅಂದರೆ 75% ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಆಗಸ್ಟ್ 9ರಿಂದ ಆಗಸ್ಟ್ 13ರವರೆಗೆ ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮಾತ್ರ ಅಂದರೆ 25% ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಆಗಸ್ಟ್ 9ರಿಂದ ಆಗಸ್ಟ್ 13ರವರೆಗೆ ಮಳೆಯ ಪ್ರಮಾಣ ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕಡಿಮೆ ಇರ್ತೈತಿ. ಅಂದ್ರೆ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಹಾವೇರಿ ಈ ಎಲ್ಲ ಜಿಲ್ಲೆಗಳು ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಬರ್ತಾವೆ. ಆಗಸ್ಟ್ 7 ಹಾಗೂ 8ರಂದು ಹಲವು ಕಡೆ, ಆಗಸ್ಟ್ 9, 10, 11, 12, 13ರಂದು ಕೆಲವು ಕಡೆ 25% ಕಡಿಮೆ ಪ್ರದೇಶದಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ಅಷ್ಟೊಂದೇನು ಭಾರಿ ಮಳೆಯಾಗುವ ಸಾಧ್ಯತೆಗಳು ಕಡಿಮೆ ಅದಾವು. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಆಗಸ್ಟ್ 7 ಹಾಗೂ 8ರಂದು ಹಲವು ಕಡೆ ಅಂದರೆ 75% ಕಡಿಮೆ ಪ್ರದೇಶದಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ಆಗಸ್ಟ್ 9ರಿಂದ ಆಗಸ್ಟ್ 13ರವರೆಗೆ ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಆಗಸ್ಟ್ 7ರಂದು ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು, ಕೊಡಗು ಜಿಲ್ಲೆಗೆ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಆಗಸ್ಟ್ 8ರಂದು ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಮುಂದಿನ 4 ದಿನಗಳವರೆಗೆ ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳದಾವು. ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 4 ದಿನಗಳವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಆಗಸ್ಟ್ 7ರಂದು ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು, ದಕ್ಷಿಣ ಕನ್ನಡ ಜಿಲ್ಲೆಗೆ ಆರೆಂಜ್ ಅಲರ್ಟನ್ನು ಕೊಡಲಾಗಿದೆ. ಆಗಸ್ಟ್ 8ರಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ 3 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಆಗಸ್ಟ್ 9ರಿಂದ ಕರ್ನಾಟಕದ ಯಾವುದೇ ಜಿಲ್ಲೆಗಳಿಗೆ ಯಾವುದೇ ಅಲರ್ಟ್ ಇರೋದಿಲ್ಲ. ಸರ್, ಈಗ ಸದ್ಯದ ಮೋಡಗಳ ಸ್ಥಿತಿಗತಿ ಯಾವ ರೀತಿಯಾಗಿದೆ ಅನ್ನೋದನ್ನು ತೋರಿಸ್ಬೋದಾ ಹೆಂಗೆ ಸರಿ? ನೀವು ನೋಡ್ಬೋದು, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಇವತ್ತು ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದ್ದು, ಕೆಲವು ಕಡೆ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಮೋಡನೂ ಕೂಡ ದಟ್ಟವಾಗಿದೆ. ಮತ್ತು ಮಲೆನಾಡಿನ ಜಿಲ್ಲೆಗಳಿಗೂ ಕೂಡ ಇವತ್ತು ಸಾಕಷ್ಟು ಮಳೆ ಬರೋ ಸಾಧ್ಯತೆಗಳದಾವು. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಕೂಡ ಹಲವು ಕಡೆ ಮಳೆಯಾಗುವ ಸಾಧ್ಯತೆಗಳದಾವು. ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಆಗಸ್ಟ್ 7 ಹಾಗೂ 8ರಂದು ಮಳೆಯಾಗುವ ಸಾಧ್ಯತೆಗಳದಾವು. ಇಲ್ಲಿ ನೀವು ಗಾಳೆಲ್ಲ ಪಶ್ಚಿಮ ದಿಕ್ಕಿನಿಂದ ಚಲಿಸ್ತಿರುವಾಗ ಈ ಒಂದು ಕ್ಲೌಡ್ ಬ್ಯಾಂಡ್ ಇದು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ನೇರವಾಗಿ ಅಪ್ಪಳಿಸಿ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಇವತ್ತು ಉತ್ತಮವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಅಲ್ಲಲ್ಲಿ ಮಳೆಯಾಗಬಹುದು. ಸರ್, ಈಗ ನೀವು ಹವಾಮಾನ ಬಗ್ಗೆ ಮಾಹಿತಿ ಕೊಡ್ತೀರಿ, ಜೊತೆಗೆ ಮಳೆ ಬಗ್ಗೆ ಮಾಹಿತಿ ಕೊಡ್ತೀರಿ. ಸೊ ನಮ್ಮ ಸಾಕಷ್ಟು ವೀಕ್ಷಕರು ಕಮೆಂಟ್ ಬಾಕ್ಸಲ್ಲಿ ಬೇರೆ ಬೇರೆ ರೀತಿಯಾದ ಕಮೆಂಟ್ಗಳನ್ನು ಹಾಕ್ತಾರೆ. ಸೊ ನಿರೀಕ್ಷಿತವಾಗಿ ಮಳೆ ಬರ್ತಾ ಇಲ್ಲ, ಎಷ್ಟರ ಮಟ್ಟಿಗೆ ನೀವು ಹೇಳ್ತಾ ಇರೋ ಸತ್ಯ, ಈ ರೀತಿಯಾದ ಬೇರೆ ಬೇರೆ ರೀತಿಯಾದ ಕಮೆಂಟ್ ಹಾಕ್ತಾರೆ. ಸೊ ಅವರಿಗೆ ಏನು ಹೇಳ್ತೀರಿ ಸರ್? ಈಗ ನಾವು ಮಳೆಯ ವಿಂಗಡಣೆಯನ್ನು 4 ಭಾಗ ಮಾಡಿರ್ತೀವಿ. ಅಂದರೆ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಅಂದ್ರೆ ಐಸೋಲೇಟೆಡ್, ಕೆಲವು ಕಡೆ ಮಾತ್ರ ಅಂತ ಅದರ ಅರ್ಥ. ಅಂದರೆ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಮಳೆ ಆಗುತ್ತೆ. ಅಂದ್ರೆ ಒಂದು
ಕರ್ನಾಟಕದಾಗ ಒಂದು 50 ನಮ್ಮ ರೇನ್ಗೇಜ್ ಇದ್ವು ಅಂತ ತಿಳ್ಕೊಳ್ರಿ ಉದಾಹರಣೆ. ಅದರಲ್ಲಿ ಒಂದು 10ಕ್ಕಿಂತ ಕಡಿಮೆ ಬಂದ್ವು ಅಂತ ತಿಳ್ಕೊಳ್ರಿ. ಆವಾಗ ಕೆಲವು ಕಡೆ ಮಾತ್ರ ಅಂದರೆ 25% ಕಡಿಮೆ. 50ರಾಗ ಸುಮಾರು ಒಂದು 40 ಮ್ಯಾಲೆ ಹೋತಂದ್ರೆ ವ್ಯಾಪಕ ಅಂತ ಕರಿತೀವಿ. ಹಿಂಗೆ ಬೇರೆ ಬೇರೆ ಟರ್ಮ್ಸ್ ಅದಾವೆ. ಕೆಲವು ಕಡೆ ಮಾತ್ರ ಅಂದ್ರೆ 25%, ಕೆಲವು ಕಡೆ 50% ಕಡಿಮೆ ಪ್ರದೇಶದಲ್ಲಿ, ಹಲವು ಕಡೆ ಅಂದರೆ 75% ಕಡಿಮೆ ಪ್ರದೇಶದಲ್ಲಿ ಮಳೆ ಆಗುತ್ತಂತ. ಎಲ್ಲ ಕಡೆ ಆಗುತ್ತಂತಲ್ಲ, ವ್ಯಾಪಕವಾಗಿ ಅಂದರೆ 76% ಹೆಚ್ಚಿನ ಪ್ರದೇಶದಲ್ಲಿ ಮಳೆ ಆಗುತ್ತಂತ ಅದರ ಅರ್ಥ. ಈಗ ನಾವು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಂತ ನಾವು ಹೇಳಿದ್ರೆ ಭಾಳ ಕಡೆ ಮಳೆ ಆಗಿರ್ತೈತೆ ಅಂತ ಅರ್ಥ. ಅಂದ್ರೆ ನಾವು ಪ್ರತಿ ಊರಿಗೂ ಇಂಥ ಊರಿಗೇನ ಆಗುತ್ತಂತ ಹೇಳೋದು ಕಷ್ಟ. ಈ ಒಂದು ಜಿಲ್ಲೆ ಒಳಗೆ ಎಷ್ಟು ಮಳೆ ಆಗ್ಬೋದು, 25% ಮಳೆ ಆಗ್ಬೋದು, 75%, 50%ಕ್ಕಿಂತ ಕಡಿಮೆ, ಹೆಚ್ಚಿಗೆ, ಈ ಒಂದು 4 ಭಾಗ ಇರ್ತವೆ. ಅಂದ್ರೆ ಐಸೋಲೇಟೆಡ್, ಇಂಗ್ಲೀಷ್ನಲ್ಲಿ ಸ್ಕ್ಯಾಟರ್ಡ್, ಫಿಯರ್ಲಿ ವೈಡ್ ಸ್ಪ್ರೆಡ್ ಅಂತ ಕರಿತೀವಿ. ಇದು ವಿಂಗಡಣೆ. ಇನ್ನು ಒಂದು ತೀವ್ರತೆ ಅಂತ ಹೇಳ್ತೀವಿ ನಾವು. ತೀವ್ರತೆ ಅಂದ್ರೆ ಎಷ್ಟು ಮಳೆ, ಬರೀ ಮಳೆ ಆತಂದ್ರೆ ಒಂದು ಹನಿ ಮಳೆ ಆದ್ರೂ ಅದಕ್ಕೆ ಮಳೆ ಅಂತ ಕರಿತೀವಿ. ಎಷ್ಟು ಮಳೆ ಆಗುತ್ತೆ, ಪ್ರಮಾಣ ಬೇಕಲ್ಲ ಅದಕ್ಕೆ ನಾವು ತೀವ್ರತೆ ಅಂತ ಕರಿತೀವಿ. ತೀವ್ರತೆ ಅಂದರೆ ಇಂಟೆನ್ಸಿಟಿ ಇಂಗ್ಲೀಷ್ನಾಗ. ಅತಿ ಹಗುರ ಮಳೆ, ಸಾಧಾರಣ ಮಳೆ, ಭಾರಿ ಮಳೆ, ಅತಿ ಭಾರಿ ಮಳೆ, ಅತ್ಯಂತ ಭಾರಿ ಮಳೆ, ಹಿಂಗೆ ಅದಾವೆ. ಅಂದರೆ 2 ಸೆಂಟಿಮೀಟ್ರ್ಕಿಂತ ಕಡಿಮೆ ಆತಂದ್ರೆ ಹಗುರ ಮಳೆ ಅಂತ ಕರಿತೀವಿ ನಾವು. 2ರಿಂದ ಒಂದು 7 ಸೆಂಟಿಮೀಟ್ರ್ ಒಳಗೆ ಆತಂದ್ರೆ ಸಾಧಾರಣ ಮಳೆ, 7ರಿಂದ 12 ಸೆಂಟಿಮೀಟ್ರ್ ಆತಂದ್ರೆ ಭಾರಿ ಮಳೆ, 12ರಿಂದ ಒಂದು 20 ಸೆಂಟಿಮೀಟ್ರ್ ಆದ್ರೆ ಅತಿ ಭಾರಿ ಮಳೆ, 20 ಸೆಂಟಿಮೀಟ್ರ್ಕಿಂತ ಹೆಚ್ಚಿನ ಮಳೆ ಆತಂದ್ರೆ ಅದಕ್ಕೆ ರೆಡ್ ಅಲರ್ಟ್ ಕೊಡ್ತೀವಿ, ಅತ್ಯಂತ ಭಾರಿ ಮಳೆ ಅಂತ. ಭಾರಿ ಮಳೆಗೆ 7ರಿಂದ 12 ಸೆಂಟಿಮೀಟ್ರಿಗೆ ನಾವು ಯೆಲ್ಲೋ ಅಲರ್ಟ್ ಕೊಟ್ಟಿರ್ತೀವಿ. 12ರಿಂದ ಒಂದು 20 ಸೆಂಟಿಮೀಟ್ರಿಗೆ ಆರೆಂಜ್ ಅಲರ್ಟ್ ಅನ್ನು, 20 ಸೆಂಟಿಮೀಟ್ರ್ಕಿಂತ ಹೆಚ್ಚಿನ ಮಳೆ ಆತಂದ್ರೆ ರೆಡ್ ಅಲರ್ಟ್. ಅದು ಕೂಡ ನಾವು ಐಸೋಲೇಟೆಡ್ ಪ್ಲೇಸಸ್ ಅಂತ ಕೊಟ್ಟಿರ್ತೀವಿ. ಅಂದ್ರೆ ಒಂದು 100 ಸ್ಟೇಷನ್ 100 ಸ್ಥಳಗಳಲ್ಲಿ 25ಕ್ಕಿಂತ ಕಡಿಮೆ ಸ್ಥಳಗಳಲ್ಲಿ ಮಾತ್ರ ಮಳೆ ಆಗುವಂಥದ್ದು ಅದು ಆರೆಂಜ್. ಈಗ ನಾವು ರೆಡ್ ಅಲರ್ಟ್ ಅಂದ್ರೆ ಎಲ್ಲ ಕಡೆ ರೆಡ್ ಅಲರ್ಟ್ ಕೊಟ್ಟಿವಿ ಅಂದರೆ ಎಲ್ಲ ಕಡೆನೂ ಅಷ್ಟೇ ರೀತಿ ಮಳೆ ಆಗಲ್ಲ. ಯಾಕಂದ್ರೆ ರೇನ್ಫಾಲ್ ಈಸ್ ಎ ವೆರಿ ಹೈಲಿ ವೇರಿಯೇಬಲ್ ಪ್ಯಾರಾಮೀಟರ್. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಭಾಳ ವ್ಯತ್ಯಾಸ ಆಗುತ್ತೆ. ಇದೇ ಬೆಂಗಳೂರಿನಲ್ಲಿ ಒಂದು ಸ್ಥಳದಾಗ ಮಳೆ ಆದರೆ ಇನ್ನೊಂದು ಸ್ಥಳದಾಗ ಮಳೆ ಆಗಲ್ಲ. ನಾವೇ ಒಂದು ಕಡೆಯಿಂದ ಇನ್ನೊಂದು ಕಡೆ ನಾನೇ ಹೋದಾಗ ಸ್ವತಃ ಏರ್ಪೋರ್ಟ್ನಲ್ಲಿ ಮಳೆ ಆಗ್ತಾ ಇರುತ್ತೆ. ಈ ಕಡೆ ನಾ ಸಿಟಿಗೆ ಬರ್ಬೇಕಾಗಿತ್ತಂದ್ರೆ ಮಳೆನ ಇರೋಲ್ಲ. ಮೇಕ್ರಿ ಸರ್ಕಲ್ ದಾಟೋದ್ರಾಗ ಎಷ್ಟೋ ನಾ ನೋಡಿದ್ದೀನಿ. ನಾವಿಲ್ಲಿ ಮೇಕ್ರಿ ಸರ್ಕಲ್ ಮನೇಲಿಂದ ಆಫೀಸಿಗೆ ಏರ್ಪೋರ್ಟ್ಗೆ ಹೋಗ್ಬೇಕಂದ್ರೆ ಹೆಬ್ಬಾಳತನ ಮಳೆ ಆಗಿರ್ತೈತಿ. ಮುಂದೆ ಏರ್ಪೋರ್ಟ್ಗೆ ಹತ್ತಿರ ಹೋದಾಗ ಮಳೆನೇ ಇರೋದಿಲ್ಲ. ಹಿಂಗೆ ಸಾಕಷ್ಟು ವ್ಯತ್ಯಾಸ ಆಗ್ತಿರ್ತೈತಿ. ನಾನು ಎಲ್ಲ ಫೋನ್ ಮಾಡಿ ಕೇಳ್ತಿರ್ತೀವಿ, ನಮ್ಮ ಆಫೀಸಿನಲ್ಲಿ ಎಷ್ಟೆಷ್ಟು ಮಳೆಯಾಗಿದೆಯೇನು. ಕೆಲವೊಬ್ಬರು ಇಲ್ಲೇ ಬೆಂಗಳೂರಲ್ಲೇ ಕೆಲವೊಂದು ಕಡೆ ಮಳೆಯಾಗಿರುತ್ತೆ, ಮಳೆಯಾಗಿರೋದಿಲ್ಲ. ಅಷ್ಟು ವ್ಯತ್ಯಾಸ ಆಗಿರ್ತೈತಿ. ಹೀಗಾಗಿ ಇದನ್ನು ತಪ್ಪು ಗ್ರಹಿಸಬಾರ್ದು. ನಾವು 25% ಅಂದ್ರೆ ಕೆಲವು ಕಡೆ ಮಾತ್ರ ಮಳೆಯಾಗಿರ್ತೈತೆ ಅಂತ ಅದಕ್ಕೆ ನಾವು ಯಾವ ರೀತಿ ಉಚ್ಚಾರ ಮಾಡ್ತೀವಿ, ಶಬ್ದಗಳನ್ನು ಬಳಸ್ತೀವಿ ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕಾಗತ್ತೆ. ಸೊ ಇವಿಷ್ಟು CS ಪಾಟೀಲ್ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.